ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಕೇವಲ ಅವರೊಬ್ಬರ ಸಮಸ್ಯೆ ಮಾತ್ರ ಅಲ್ವಾ? ಅದು ಬಿಜೆಪಿ ಒಳಗೆ ತಲೆದೂರ್ತಾ ಇರುವಂತಹ ತೀವ್ರ ಭಿನ್ನಾಭಿಪ್ರಾಯವನ್ನ ಸೂಚಿಸ್ತಾ ಇದೆಯಾ? ಮೋದಿ ಅಮಿತ್ ಶಾ ಜೋಡಿಯ ವಿರುದ್ಧ ಪಕ್ಷದೊಳಗೆ ಬಂಡಾಯ ಆರಂಭ ಆಗಿದೆಯಾ? ಧನ್ಕರ್ ಅವರ ನಿರ್ಗಮನ ಒಂದು ದೊಡ್ಡ ರಾಜಕೀಯ ಸಂದೇಶನ. ಬಿಜೆಪಿ ಒಳಗೆ ನಾಯಕತ್ವ ಬದಲಾವಣೆಯ ಆರಂಭಿಕ ಲಕ್ಷಣಗಳು ಕಾಣೋದಿಕ್ ಪ್ರಾರಂಭ ಆಗಿವೆಯಾ? ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂತಹ ಬಿಜೆಪಿ ಈಗ ಆಂತರಿಕ ಒತ್ತಡದಲ್ಲಿ ಸಿಲುಕ್ತಾ ಇದೆಯಾ? ಆರ್ಎಸ್ಎಸ್, ಬಿಜೆಪಿ ಮತ್ತೆ ಸರ್ಕಾರದ ನಡುವಿನ ಅಧಿಕಾರ ಸಮತೋಲನ ಬದಲಾಗ್ತಾ ಇದೆಯಾ? ಧನ್ಕರ್ ಅವರ ರಾಜೀನಾಮೆ ಅವರೊಬ್ಬರ ಸಮಸ್ಯೆ ಮಾತ್ರ ಅಲ್ಲ, ಬಿಜೆಪಿ ಒಳಗೆ ಭುಗಿಲಿ ಹೇಳ್ತಾ ಇರುವಂತಹ ಅಸಮಾಧಾನದ ಪರಿಣಾಮನ ಅನ್ನುವಂಥ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಧನ್ಕರ್ ಯಾಕೆ ರಾಜೀನಾಮೆಯನ್ನು ನೀಡಿದ್ರು ಅನ್ನೋದನ್ನು ಹಲವು ಸಂಗತಿಗಳೊಂದಿಗೆ ಜೋಡಿಸಿ ನೋಡ್ತಾ ಇದ್ದಾರೆ. ಅವರು ತನ್ನನ್ನು ಲಘುವಾಗಿ ತೆಗೆದುಕೊಳ್ಳೋದ್ರಿಂದ ಬೇಸತ್ತಿದ್ರು, ಇನ್ನಷ್ಟು ಸಹಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಅಂತೆಲ್ಲ ಹೇಳಲಾಗ್ತಾ ಇದೆ. ಈಗ ಅವರ ಬಹುತೇಕ ರಾಜಕೀಯ ಜೀವನದುದ್ದಕ್ಕೂ ಅವರ ಅಧಿಕಾರ ಸ್ಥಾನಗಳನ್ನು ಲಘುವಾಗಿ ತೆಗೆದುಕೊಳ್ಳಲಾಗಿದೆ. ಅವರು ಬಿಜೆಪಿಗೆ ಸಂಪೂರ್ಣ ವಿಧೇಯರಾಗಿದ್ರು, ಹಾಗೆ ನಿಷ್ಠಾವಂತ ಸೇವಕನಂತಿದ್ರು, ಸಂಪೂರ್ಣ ಶರಣಾಗ್ಬಿಟ್ಟಿದ್ರು. ಹೀಗಾದಾಗ ಸಾಮಾನ್ಯವಾಗಿ ಅಂಥವರು ಯಾವುದೇ ಹುದ್ದೆಯಲ್ಲಿದ್ದರು ಹಾಗಿರೋದಕ್ಕೆ ಆ ಒಂದು ಬೆಲೆನ ಅವ್ರು ತರಬೇಕಾಗತ್ತೆ. ಧನ್ಕರ್ ವಿಷಯದಲ್ಲಿ ಆಗಿರೋದು ಕೂಡ ಈಗಿದೆ. ಆದರೆ ಒಂದು ಹಂತದಿಂದ ಅವರು ವಿಧೇಯತೆ ತೋರಿಸೋದನ್ನು ಕಡಿಮೆ ಮಾಡಿದ್ರು. ಇನ್ನು ಸಾಕು ಅನ್ನುವಂತೆ ನಿಂತರು, ಮತ್ತೆ ನಾನು ಉಪರಾಷ್ಟ್ರಪತಿಯಾಗಿದ್ದೀನಿ ಅಂತ ಹೇಳಿದರು. ಸಂಪೂರ್ಣ ವಿಧೇಯರಾಗಿಯೇ ಉದ್ದಕ್ಕೂ ಇದ್ದವರು ಈ ರೀತಿ ನಿಲ್ಲೋದು ಸಾಧಾರಣ ಸಂಗತಿ ಅಲ್ಲ. ಅವರು ರಾಜೀನಾಮೆ ನೀಡೋದಕ್ಕೆ ಕಾರಣ ಏನು ಅನ್ನೋದು ದೊಡ್ಡ ಪ್ರಶ್ನೆ ಹಾಗೇನೆ ಉಳ್ಕೊಂಡಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧದ ಪ್ರಸ್ತಾವನೆಯನ್ನು ಅಂಗೀಕರಿಸುವ ಮೂಲಕ ಜಗದೀಪ್ ಧನ್ಕರ್ ಅವರು ಬಿಜೆಪಿಯ ಗೆರೆಯನ್ನು ಉಲ್ಲಂಘಿಸಿದ್ರ, ಸರ್ಕಾರದ ನಿಲುವಿಗೆ ವಿರುದ್ಧವಾಗಿ ಅವರು ನಡೆದುಕೊಂಡ್ರ, ಆ ಕಾರಣಕ್ಕಾಗಿಯೇ ಅವರು ರಾಜೀನಾಮೆಯನ್ನು ನೀಡಬೇಕಾಯ್ತಾ? ಈಗ ಹೇಳಲಾಗ್ತಾ ಇರುವ ಪ್ರಕಾರ ಸರ್ಕಾರ ಮತ್ತು ಜಗದೀಪ್ ಧನ್ಕರ್ ನಡುವಿನ ಸಂಬಂಧವನ್ನ ನ್ಯಾಯಮೂರ್ತಿ ವರ್ಮಾ ಅವ್ರ ಪ್ರಕರಣ ಹಾಳು ಮಾಡಿರಬಹುದು. ಮೋದಿ ಸರ್ಕಾರ ಧನ್ಕರ್ ಅವರ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿರಬಹುದು. ನ್ಯಾಯಮೂರ್ತಿ ವರ್ಮಾ ವಿರುದ್ಧದ ವಿಪಕ್ಷ ಸಂಸದರ ಪ್ರಸ್ತಾವನೆಯನ್ನ ಅಂಗೀಕರಿಸಿದ್ದು ಧನ್ಕರ್ ಅವರಿಗೆ ಮುಳುವಾಯಿತು ಅಂತ ಹೇಳಲಾಗ್ತಾ ಇದೆ. ಇದರಿಂದ ಸರ್ಕಾರಕ್ಕೆ ಅವ್ರ ಮೇಲಿನ ನಂಬಿಕೆ ಹೊರಟು ಹೋಯಿತು. ಹಾಗಾಗಿ ಅವರು ರಾಜೀನಾಮೆ ನೀಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭೆಯಲ್ಲಿ ದೋಷಾರೋಪಣೆಯ ವಿಷಯವನ್ನು ಶುರು ಮಾಡಿದ್ದು ಬಿಜೆಪಿ ಅಲ್ಲ, ಬಹುತೇಕ ಎಲ್ಲ ವಿರೋಧ ಪಕ್ಷದ ನಾಯಕರ ಸಹಿಗಳನ್ನು ಅದು ಹೊಂದಿತ್ತು. ಟಿಎಂಸಿಯನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಪಕ್ಷಗಳು ಸಹಿ ಮಾಡಿದ್ವು, ಆದರೆ ಬಿಜೆಪಿ ಸಂಸದರಿಂದ ಯಾವುದೇ ಸಹಿ ಇರಲಿಲ್ಲ. ಈ ನಿರ್ದಿಷ್ಟ ದೋಷಾರೋಪಣೆಯ ಸೂಚನೆಯನ್ನು ಧನ್ಕರ್ ಅವರಿಗೆ ನೀಡಲಾಯಿತು. ಧನ್ಕರ್ ಅದನ್ನು ಸ್ವೀಕರಿಸಿದರು. ಸಮಸ್ಯೆ ಏನು ಅಂತ ಅಂದರೆ, ದೋಷಾರೋಪಣೆಗಾಗಿ ನೋಟಿಸನ್ನು ಬಿಜೆಪಿ ಶುರು ಮಾಡಿರಲಿಲ್ಲ. ಸಾಮಾನ್ಯವಾಗಿ ಬಿಜೆಪಿ ಹೇಳಿದ ಹಾಗೆ ಕೇಳುವಂಥ ಧನ್ಕರ್ ಅದನ್ನು ಸ್ವೀಕರಿಸಬೇಕಾಗಿರಲಿಲ್ಲ. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ದೋಷಾರೋಪಣೆಗೆ ಸೂಚನೆಯನ್ನು ಸ್ವೀಕರಿಸಿದರೆ ಆ ನಿರ್ದಿಷ್ಟ ಸ್ಪೀಕರ್ ದೋಷಾರೋಪಣೆಯನ್ನು ಪರಿಶೀಲಿಸೋದಕ್ಕೆ 3 ಸದಸ್ಯರ ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತೆ. ಬಹುಶಃ ಧನ್ಕರ್ ನ್ಯಾಯಮೂರ್ತಿ ವರ್ಮಾ ದೋಷಾರೋಪಣೆಯನ್ನು ಪರಿಶೀಲಿಸುವಂಥ 3 ಸದಸ್ಯರ ಸಮಿತಿಯನ್ನು ರಚನೆ ಮಾಡಬಹುದು ಅನ್ನೋದು ಬಿಜೆಪಿ ಆತಂಕ ಕಾರಣ ಆಗಿತ್ತು. ಇದು ಈವರೆಗೆ ಬಿಜೆಪಿ ಪೂರ್ತಿಯಾಗಿ ತನ್ನನ್ನು ತಾನು ಸಮರ್ಥಿಸಿಕೊಂಡಿದ್ದಂಥ ವ್ಯಕ್ತಿಯನ್ನು ಹೊರಗೆ ಹಾಕೋದಕ್ಕೆ ಸಾಕಷ್ಟು ದೊಡ್ಡ ಕಾರಣ ಆಗಿತ್ತು. ಆದರೆ ನಿಜವಾಗಿಯೂ ಇದು ಅಂಥ ಕಾರಣ ಆಗಿತ್ತಾ ಅನ್ನುವಂಥ ಒಂದು ಪ್ರಶ್ನೆ ಹಾಗೇನೆ ಉಳಿಯುತ್ತೆ. ಧನ್ಕರ್ ಅವರು ನ್ಯಾಯಾಂಗದ ವಿರುದ್ಧ ನಿರಂತರವಾಗಿ ಮಾತಾಡ್ತಾ ಇದ್ರು. ಅವರು ಏಪ್ರಿಲ್, ಮೇ ಮತ್ತು ಜೂನ್ನಿಂದ ನ್ಯಾಯಾಂಗದ ವಿರುದ್ಧ ಮಾತಾಡ್ತಾ ಇದ್ರು. ಆ ರೀತಿ ಮಾಡುವಾಗ ಅವರು ತಮ್ಮ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ರು. ಯಾಕಂದರೆ ಅವ್ರ ಪಕ್ಷ ಬಹುಶಃ ಹಾಗೆ ಮಾಡಬೇಕು ಅಂತ ಬಯಸಿರ್ಬೋದು. ಯಾಕಂದರೆ ಏಪ್ರಿಲ್ 8ರಂದು ನ್ಯಾಯಾಂಗ ಒಂದು ತೀರ್ಪನ್ನು ನೀಡಿತು. ರಾಷ್ಟ್ರಪತಿಗೆ ಕಾಲಮಿತಿಯನ್ನು ನಿಗದಿಪಡಿಸಿದಂಥ ಸುಪ್ರೀಂ ಕೋರ್ಟ್ ತೀರ್ಪು ಅದಾಗಿತ್ತು. ತೀರ್ಪಿನ ಬಗ್ಗೆಯೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿ ಧನ್ಕರ್ ಅವರು ಹೇಳಿಕೆಯನ್ನು ನೀಡಿದರು. ರಾಷ್ಟ್ರಪತಿಗಳಿಗೆ ಕೋರ್ಟ್ ನಿರ್ದೇಶನವನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ತೀರ್ಪಿನ ಮೂಲಕ ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನು ನೀಡಲಾಗಿದೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ದೇಶದಲ್ಲಿ ಏನಾಗ್ತಾ ಇದೆ ಅಂತ ಧನ್ಕರ್ ಅವರು ಕಳವಳವನ್ನು ವ್ಯಕ್ತಪಡಿಸಿದರು. ಈ ರೀತಿಯ ನಿರ್ದೇಶನ ರಾಷ್ಟ್ರದ ಅತ್ಯುನ್ನತ ಕಚೇರಿಯ ಸಾಂವಿಧಾನಿಕ ಅಧಿಕಾರವನ್ನು ದುರ್ಬಲಗೊಳಿಸುತ್ತೆ ಅಂತ ಅವರು ಹೇಳಿದರು. ಸುಪ್ರೀಂ ಕೋರ್ಟ್ಗೆ ಸಂವಿಧಾನದ 142ನೇ ವಿಧಿಯಡಿ ನೀಡಲಾಗಿರುವಂತಹ ವಿಶೇಷಾಧಿಕಾರ ನ್ಯಾಯಾಂಗದ ಪಾಲಿಗೆ ಪ್ರಜಾಸತ್ತಾತ್ಮಕ ಶಕ್ತಿಗಳ ವಿರುದ್ಧದ ಪರಮಾಣು ಕ್ಷಿಪಣಿಯಾಗಿ ಬದಲಾಗಿದೆ ಅಂತ ಧನ್ಕರ್ ಅವರು ಟೀಕೆ ಮಾಡಿದರು. ಕೋರ್ಟ್ಗಳು ಸೂಪರ್ ಪಾರ್ಲಿಮೆಂಟ್ ಆಗಬಾರ್ದು, ಈಗ ಕಾರ್ಯಾಂಗ ಮತ್ತು ಶಾಸಕಾಂಗದ ಜಾಗದಲ್ಲಿ ನ್ಯಾಯಾಂಗದ ಪ್ರವೇಶ ಆಗ್ತಾ ಇರೋದು ಆತಂಕಕಾರಿ ಬೆಳವಣಿಗೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರಾಷ್ಟ್ರಪತಿಗೆ ಕಾಲಮಿತಿ ನಿಗದಿ ಮಾಡಿರುವಂತಹ ಕ್ರಮ ಸಂಸತ್ತಿಗೂ ಮೀರಿದಂತಹ ವರ್ತನೆ ಅಂತ ಧನ್ಕರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಇಲ್ಲಿ ಸ್ಪಷ್ಟವಾಗಿ ಧನ್ಕರ್ ಅವರು ಸರ್ಕಾರದ ಕಾರಣಕ್ಕಾಗಿ ಹೋರಾಡ್ತಾ ಇದ್ರು.
ಅದಕ್ಕಾಗಿನೇ ಅವರು ಅಷ್ಟೊಂದು ತೀಕ್ಷ್ಣವಾಗಿ ಮಾತಾಡ್ತಾ ಇದ್ರು. ಧನ್ಕರ್ ಅವರ ರಾಜೀನಾಮೆಯ ನಂತರ ದೊಡ್ಡ ಬದಲಾವಣೆ ಸಂಭವಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಮೋದಿ ಸಂಪುಟದಲ್ಲಿ ಪುನರ್ರಚನೆ ನಡೆಯಲಿದೆ, ಬಿಜೆಪಿ ಒಳಗೂ ಕೂಡ ಬದಲಾವಣೆಯಾಗಲಿದೆ. ಇದರ ಪರಿಣಾಮ ರಾಜ್ಯಗಳನ್ನು ಕೂಡ ಮುಟ್ಟಲಿದೆ ಅಂತ ದಿಲ್ಲಿಯಲ್ಲಿ ಚರ್ಚೆ ಶುರುವಾಗಿದೆ. ಈಗ ಏನು ಬದಲಾಗುತ್ತೆ, ಯಾವ ರೂಪದಲ್ಲಿ ಆಗುತ್ತೆ, ಬಿಜೆಪಿ ಹೊಸ ಅಧ್ಯಕ್ಷರ ನೇಮಕಕ್ಕೆ ಮೊದಲಾಗತ್ತಾ ಅಥವಾ ಇದು ನಂತರ ಆಗುತ್ತಾ ಅನ್ನೋದು ಸ್ಪಷ್ಟ ಇಲ್ಲ. ಆದರೆ ಬಿಜೆಪಿಯಲ್ಲಿ ಬದಲಾವಣೆ ಪರ್ವ ಶುರುವಾಗಿದೆ. ಬಿಜೆಪಿಯಲ್ಲಿ ಉಳಿಯೋದಕ್ಕೆ ಬಯಸುವವರೆಲ್ಲರೂ ಕೂಡ ಅದನ್ನು ಅನುಸರಿಸಬೇಕಾಗತ್ತೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಈಗಾಗಲೇ ಇದ್ರ ಕಡೆಗೆ ಗಮನ ಸೆಳೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭಯ ತುಂಬಾನೇ ಹೆಚ್ಚಾಗಿದೆ, ನಾವು ನಮ್ಮ ಮನೆಗಳಲ್ಲೇ ಸುರಕ್ಷಿತವಾಗಿದ್ದೀವಾ ಅಥವಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದರು. ಇದನ್ನ ಯಾರಿಗಾಗಿ ಹೇಳಲಾಗ್ತಾ ಇದೆ? ಇದು ಮೋದಿ ಕುರಿತ ಭಯದ ಸಂಕೇತವಾಗಿದೆ. ಹೊಸ ಉಪರಾಷ್ಟ್ರಪತಿ ಯಾರಾಗಲಿದ್ದಾರೆ ಅನ್ನುವಂಥ ಪ್ರಶ್ನೆ ಎದ್ರೂ ಕೂಡ ಅವರು ಮೋದಿ ನಿಷ್ಠರಾಗಿರಬೇಕು, ತಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗೋರು ಆಗಿರಬೇಕು, ಮತ್ತೆ ಯಾವುದೇ ಪ್ರಶ್ನೆಗಳನ್ನು ಅವ್ರು ಕೇಳ್ಕೊಡುದು. ಅಲ್ಲದೆ ಅವರು ರಾಜ್ಯಸಭೆ ಅಧ್ಯಕ್ಷರಾಗಿ ಕುಳಿತುಕೊಂಡಾಗ ತಮ್ಮ ಬಲಕ್ಕೆ ನೋಡ್ತಾನೆ ಇರಬೇಕು. ಆಡಳಿತ ಪಕ್ಷದವರ ಆಸನಗಳು ಸಭಾಧ್ಯಕ್ಷರ ಬಲಭಾಗದಲ್ಲಿರ್ತವೆ. ಅಂತಂದ್ರೆ ಆಡಳಿತ ಪಕ್ಷದವರು ಬಲಭಾಗದಲ್ಲಿ ಕೂತ್ಕೊಂಡಿರ್ತಾರೆ, ವಿರೋಧ ಪಕ್ಷದ ಸದಸ್ಯರು ಎಡಭಾಗದಲ್ಲಿ ಕೂತ್ಕೊಂಡಿರ್ತಾರೆ. ನೀವು ಎಡಭಾಗದಲ್ಲಿರುವ ನಮ್ಮನ್ನ ನೋಡೋದಿಲ್ಲ, ನಿಮ್ಮ ಹೃದಯ ಬಲಭಾಗದಲ್ಲಿರೋರಿಗೆ ಅಂದ್ರೆ ಆಡಳಿತ ಪಕ್ಷಕ್ಕೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧನ್ಕರ್ ಅವರಿಗೆ ಒಮ್ಮೆ ಹೇಳಿದ್ರು. ಅದಕ್ಕೆ ಧನ್ಕರ್ ಅವರು ನಗ್ನಗತ್ಲೇನೆ ಮೆಡಿಕಲ್ ಸೈನ್ಸ್ ಪ್ರಕಾರ ಹೃದಯ ಎಡಭಾಗದಲ್ಲಿದೆ ಅಂತ ಹೇಳಿದರು. ಆದರೆ ಈಗ ಮೆಡಿಕಲ್ ಸೈನ್ಸ್ ಕೆಲಸ ಮಾಡೋದಿಲ್ಲ, ಈಗ ಕೆಲಸ ಮಾಡ್ತಾ ಇರೋದು ಎಂಟೈರ್ ಪೊಲಿಟಿಕಲ್ ಸೈನ್ಸ್, ಅಂದರೆ ಮೋದಿಯವರ ರಾಜಕೀಯ. ಈ ರಾಜಕೀಯ ಏನು ಹೇಳುತ್ತೆ? ನೀವು ಹುದ್ದೆಯಲ್ಲಿರಬೇಕು ಅಂತ ಅಂದರೆ ಜಿ ಹುಜೂರ್ ಅಂತ ಹೇಳ್ತಾನೆ ಇರಬೇಕಾಗತ್ತೆ, ಹೌದು ಹೌದು ಅಂತ ಹೇಳಬೇಕಾಗತ್ತೆ, ಗೋಣು ಬಗ್ಗಿಸೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಉಪರಾಷ್ಟ್ರಪತಿ ಹುದ್ದೆ ದೇಶದ 2ನೇ ಪ್ರಮುಖ ಸಾಂವಿಧಾನಿಕ ಹುದ್ದೆಯಾಗಿದೆ. ಆದರೆ ದಿಲ್ಲಿಯಿಂದ ಈಗ ತಿಳಿದು ಬರ್ತಾ ಇರುವಂತಹ ಸುದ್ದಿಗಳು ಆತಂಕ ಮೂಡಿಸ್ತಾ ಇವೆ. ಮಂತ್ರಿಯೊಬ್ಬರು 2ನೇ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತವರಿಗೆ ಬೆದರಿಕೆಯನ್ನು ಹಾಕ್ತಾರೆ, ನೀವು ರಾಜೀನಾಮೆಯನ್ನ ನೀಡಬೇಕಾಗತ್ತೆ ಅಂತ ಹೇಳ್ತಾರೆ. ಮಡಿಲ ಮಾಧ್ಯಮಗಳು ಧನ್ಕರ್ ಅವರು ಪ್ರಧಾನಿಯವರಿಗೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆಗೆ ಅವರು ಉಪರಾಷ್ಟ್ರಪತಿ ಹುದ್ದೆಯಲ್ಲಿದ್ದಾಗ ಸಂವಿಧಾನಕ್ಕೆ ದ್ರೋಹ ಮಾಡಲಿಲ್ವಾ, ಹುದ್ದೆ ಘನತೆಯನ್ನು ಹಾಳು ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮಡಿಲ ಮಾಧ್ಯಮ ಪ್ರಧಾನಿಗೆ ಅಮಿತ್ ಶಾ ಅವರಿಗೆ ಇಷ್ಟವಾಗದ ವಿಷಯಗಳ ಬಗ್ಗೆ ಮಾತಾಡೋದಿಲ್ಲ, ಬಿಜೆಪಿ ಒಳಗೆ ಎಷ್ಟು ಮಂದಿಗೆ ಅಸಮಾಧಾನ ಇದೆ ಅಂತ ಅದು ಹೇಳೋದಿಲ್ಲ. ಧನ್ಕರ್ ಅವರಿಗೆ 74 ವರ್ಷ ವಯಸ್ಸು. ಬಿಜೆಪಿ ನಿಯಮಗಳ ಪ್ರಕಾರ ಅವರು ಬಹುಶಃ ಒಂದು ಮುಂದಿನ ವರ್ಷ ರಾಜೀನಾಮೆಯನ್ನು ನೀಡಬೇಕಾಗಿ ಬರ್ತಾ ಇತ್ತು. ಹುದ್ದೆಯಲ್ಲಿ ಇನ್ನೂ 2 ವರ್ಷಗಳು ಬಾಕಿ ಇದ್ವು. ಒಬ್ಬ ಉಪರಾಷ್ಟ್ರಪತಿ ಯಾರೋ ಒಬ್ಬ ಸಚಿವರ ಅಣತಿಯಂತೆ ಇಲ್ಲಿ ಕೆಲಸ ಮಾಡಬೇಕಾದಂಥ ಸ್ಥಿತಿ ಇತ್ತ? ಬಿಜೆಪಿಯಲ್ಲಿ ಧನ್ಕರ್ ಥರದ ಅನೇಕ ಜನರು ಇರಲೂಬಹುದು. ಮುಂಬರುವ ವರ್ಷಗಳಲ್ಲಿ ಅವರು ಕೂಡ ಇದೇ ರೀತಿ ತಿರುಗಿ ಬೀಳಲೂಬಹುದು. ಧನ್ಕರ್ ಇತ್ತೀಚೆಗೆ ಬಹಳ ಸಮಯದಿಂದ ನ್ಯಾಯಾಂಗದ ವಿರುದ್ಧ ಹರಿಹಾಯ್ತಾ ಇದ್ರು. ಆ ರೀತಿ ಮಾತನಾಡುವಂತೆ ಅವರಿಗೆ ಬಿಜೆಪಿಯದ್ದೇ ಒತ್ತಡ ಇತ್ತ? ಬುದ್ಧಿಜೀವಿ ವಲಯವನ್ನ ಛೇಡಿಸಿ ಮಾತಾಡಿದ್ರು ಅವರು. ಜೆಎನ್ಯುನಲ್ಲಿ ನಿಂತು ಅವರು ಆ ರೀತಿ ಮಾತನಾಡುವಾಗ ಅದು ಸ್ಪಷ್ಟವಾಗಿ ಬಿಜೆಪಿಯ ಧೋರಣೆನೇ ಆಗಿತ್ತು. ಧನ್ಕರ್ ಯಾವತ್ತಾದರೂ ಮೋದಿ ಶಾ ಜೋಡಿಗೆ ಅಸಮಾಧಾನ ಆಗೋ ಹಾಗೆ ಏನಾದರೂ ಮಾಡಿಯಾರು ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಎಲ್ಲಾದರೂ ಯಾವತ್ತಾದರೂ ಅವರು ಅಂತಹ ಒಂದೇ ಒಂದು ಸಂಕೇತವನ್ನು ತೋರಿಸಿದ್ರ? ಆದರೆ ಅಂಥ ಧನ್ಕರ್ ಅವರೇ ಈಗ ಮೋದಿ ಶಾ ಅಣತಿ ಮೀರಿ ಹುದ್ದೆಯನ್ನು ಕಳ್ಕೊಂಡಿದ್ದಾರೆ. ಮೋದಿ ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿಯ ಯಾವುದೇ ನಾಯಕ ಒಂದು ಹಂತದ ಬಳಿಕ ಬೆಳೆಯೋದಕ್ಕೆ ಯಾವತ್ತಿಗೂ ಅವಕಾಶವನ್ನು ನೀಡಲಿಲ್ಲ. ಈ ಜೋಡಿಯನ್ನು ಹೊರತುಪಡಿಸಿ ಯಾರಿಗೂ ಕೂಡ ಸ್ವತಂತ್ರ ಗುರುತಿಲ್ಲ ಅನ್ನೋದು ಸತ್ಯ. ಅಲ್ಲಿ ಉಳಿದವರೆಲ್ಲರೂ ಕೂಡ ಮೋದಿ ಮತ್ತು ಶಾ ಜೋಡಿಯ ನೆರಳು ನಡೆಯಿದ್ದಾರೆ. ಅಲ್ಲಿ ಮೋದಿ ಮತ್ತು ಶಾ ಅವರೇ ಅಂತಿಮ. ಆದರೆ ಎಲ್ಲೋ ಒಂದು ಕಡೆಗೆ ಬಹಳಷ್ಟು ಜನರು ಈಗ ತಾವು ಮುನ್ನೆಲೆಗೆ ಬರೋದಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದರೆ ಅವರು 2029ರಲ್ಲಿ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಅದನ್ನು ಅವರು 2014ರಲ್ಲಿ ನೋಡಲಿಲ್ಲ, 2019ರಲ್ಲಿ ನೋಡಲಿಲ್ಲ, ಮತ್ತು 2024ರಲ್ಲಿಯೂ ಕೂಡ ನೋಡಲಿಲ್ಲ. ಆದರೆ 2025ರಲ್ಲಿ ಅವರು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಹಾಗಾಗಿನೇ ಮುಂದಿನ 1 ವರ್ಷದಲ್ಲಿ ಹಲವಾರು ಸತ್ಯಪಾಲ್ ಮಲಿಕ್ಗಳು, ಹಲವಾರು ಧನ್ಕರ್ಗಳು ಕಾಣಲೂಬಹುದು. ಹಾಗಾಗಿನೇ ನಿನ್ನೆವರೆಗೂ ಎಸ್ ಸರ್ ಅಂತ ಹೇಳ್ತಿದ್ದಂತಹ ಧನ್ಕರ್ ಅವರಂಥವ್ರು ಇದ್ದಕ್ಕಿದ್ದ ಹಾಗೆ ನಾನು ಅದನ್ನು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಬಹುದು. ಕಿರಣ್ ರಿಜಿಜು ಯಾಕೆ ಕರೆ ಮಾಡ್ತಾ ಇದ್ದಾರೆ, ನಾನು ಅದನ್ನು ಮಾಡಬೇಕು ಅಂತ ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ನಾನು ಈ ದೇಶದ ಉಪರಾಷ್ಟ್ರಪತಿ ಅಂತ ತಿರುಗಿಬಿದ್ದು ಕೇಳಲೂಬಹುದು. ಆದರೆ ಅದರಿಂದ ಏನೂ ಬದಲಾವಣೆ ಆಗಲಿಲ್ಲ ಅಂತ ಅನ್ನಿಸಿದಾಗ ಕಡೆಗೆ ಅವರೇ ರಾಜೀನಾಮೆ ನೀಡಿರಲೂಬಹುದು. ಹಲವಾರು ವರ್ಷಗಳಿಂದ ಒಬ್ಬ ವ್ಯಕ್ತಿಯನ್ನು ಹಗುರವಾಗಿ ನೋಡಿದ್ದೀರಿ, ಮತ್ತು ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಈ ರೀತಿ ಪ್ರತಿಕ್ರಿಯಿಸ್ತಾನೆ. ಮುಂದಿನ ದಿನಗಳಲ್ಲಿ ಇಂಥ ಇನ್ನಷ್ಟು ಪ್ರತಿಕ್ರಿಯೆಗಳು ಬಿಜೆಪಿ ವಿರುದ್ಧ ಬಂದರೆ ಬಹುಶಃ ಅದು ಅಚ್ಚರಿಯ ವಿಷಯ ಅಂತೂ ಆಗೋದಿಲ್ಲ. ಈ ವಿಷಯದ ಕುರಿತಾಗಿ ನೀವೇನು ಹೇಳ್ತೀರಿ, ಏನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.